ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಸುಪ್ರೀತಾ. ಇವತ್ತಿನ ವಿಡಿಯೋದಲ್ಲಿ ರಾಹು ಗ್ರಹ ಇದು ಛಾಯಾಗ್ರಹ, ಇದಕ್ಕೆ ಫಿಸಿಕಲ್ ಎಂಟಿಟಿ ಇಲ್ಲ. ನಿಮಗೆ ಸಮುದ್ರ ಮಂಥನ ಕತೆ ಗೊತ್ತಿರುತ್ತೆ. ಅಲ್ಲಿ ಸ್ವರಭಾನು ಅನ್ನುವಂತಹ ರಾಕ್ಷಸ ಸಮುದ್ರ ಮಂಥನ ಟೈಮಲ್ಲಿ ದೇವತೆಗಳಿಗೆ ಗೊತ್ತಾಗದ ಹಾಗೆ ಅಡಗಿಕೊಂಡು ಅಮೃತ ಕುಡಿತಾನೆ. ಅದನ್ನು ನೋಡಿದಂತಹ ಸೂರ್ಯಚಂದ್ರರು ವಿಷ್ಣುವಿಗೆ ತಿಳಿಸಿ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸ್ವರಭಾನುವಿನ ರುಂಡಮುಂಡವನ್ನು ಬೇರೆ ಬೇರೆ ಮಾಡ್ತಾನೆ. ಈ ಪಾರ್ಟ್ ಹೋಗಿ ರಾಹು ಆಗುತ್ತೆ, ಕೆಳಗಿನ ಈ ಪಾರ್ಟ್ ಬಂದು ಕೇತು ಆಗುತ್ತೆ. ಹಾಗಾಗಿ ರಾಹುಗೆ ಬಾಡಿ ಪಾರ್ಟ್ ಇಲ್ಲ, ತಲೆಯ ಪಾರ್ಟ್ ಮಾತ್ರ. ಸೊ ರಾಹು ಏನೇ ಕೆಲಸ ಮಾಡಿದರೂ ತಲೆ ಯೂಸ್ ಮಾಡಿ ಕೆಲಸ ಮಾಡುವಂಥದ್ದು, ಟೆಕ್ನಿಕ್ ಯೂಸ್ ಮಾಡಿ ಕೆಲಸ ಮಾಡುವಂಥದ್ದು. ಹಾಗಾಗಿ ರಾಹು ಅಂದರೆ ಟೆಕ್ನಾಲಜಿ. ಈಗಿನ ಟೈಮಿಗೆ ಹೇಳುವುದಾದರೆ ನಾವೇನು ಟೆಕ್ನಾಲಜಿ ಯೂಸ್ ಮಾಡ್ತೇವೆ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್, IT, ಸಾಫ್ಟ್ವೇರ್, AI ಟೆಕ್ನಾಲಜಿ, ಆ್ಯನಿಮೇಷನ್, ಇದೆಲ್ಲ ರಾಹು. ಈಗಿನ ಕಾಲದಲ್ಲಿ ರಾಹು ಇಲ್ಲದೆ ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. ರಾಹು ಅಂದರೆ ಗ್ರೇಟ್ ಆ್ಯಂಬಿಷನ್, ಮಹತ್ವಾಕಾಂಕ್ಷೆ. ಜಾತಕದಲ್ಲಿ ರಾಹು ಪಾಸಿಟಿವ್ ಆಗಿದ್ದರೆ, ವೆಲ್ ಪ್ಲೇಸ್ಡ್ ಆಗಿದ್ದರೆ ಅವರು ಬಯಸಿದಂತಹ ಗುರಿಯನ್ನು ಸಾಧಿಸಲಿಕ್ಕೆ ಅವರು ನಿರಂತರ ಪರಿಶ್ರಮ, ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾರೆ. ಜಾತಕದಲ್ಲಿ ರಾಹು ಸ್ಟ್ರಾಂಗ್ ಆಗಿದ್ದರೆ ಅವರು ಸ್ವಲ್ಪ ರೂಢ್ ಆಗಿರ್ತಾರೆ. ಆಗುತ್ತೆ, ಇಲ್ವಾ, ಇಲ್ಲ ಅಷ್ಟೇ. ಸರ್ಕಾಸಮ್ ಇಲ್ಲ, ದೇ ಆರ್ ವೆರಿ ಕ್ಲಿಯರ್. ಇದು ರಾಹುವಿನ ಕ್ಯಾರೆಕ್ಟರ್. ರಾಹುವಿನ ಇನ್ನೊಂದು ಕ್ಯಾರೆಕ್ಟರ್ ಏನಂದರೆ, ರಾಹು ತುಂಬ ಕೊಡ್ತಾನೆ. ಹ್ಯೂಮನ್ ಬೀಯಿಂಗ್ಸ್ ಆಗಿ ನಮಗೆ ಅಷ್ಟೊಂದು ರಾಹುವಿನ ಪವರನ್ನು ತಗೊಳ್ಳಿಕ್ಕಾಗಲ್ಲ. ಒಬ್ಬ ಮನುಷ್ಯನಿಗೆ ಒಂದು ಸಲಕ್ಕೆ ಒಂದು ಐಡಿಯಾ ತಗೊಳ್ಬೋದು, 2 ಐಡಿಯಾಸ್ ತಗೊಳ್ಬೋದು, ಮ್ಯಾಕ್ಸಿಮಮ್ 3 ಐಡಿಯಾಸ್ ತಗೊಳ್ಬೋದು. ಆದರೆ ಅವನ ಹತ್ರ 100 ಐಡಿಯಾಸ್ ಇರುತ್ತೆ, ಅದು ಬೆಸ್ಟ್ ಐಡಿಯಾಸ್. ಕನಸು ಕಾಣ್ತಾ ಇರ್ತಾನೆ, ಕೆಲಸ ಆಗಲಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಫೈನಲಿ ಎಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ, ಬಟ್ ಫೇಲ್ ಆಗ್ತಾನೆ. ಆಗ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇದಕ್ಕೆ ರಾಹುವಿನ ನೆಗೆಟಿವ್ ಇನ್ಫ್ಲುಯೆನ್ಸ್ ಕಾರಣ. ರಾಹು ಗಿವ್ಸ್ ಸಡನ್ ರೈಸ್ ಆ್ಯಂಡ್ ಲಾಸ್. ಯಾರಿಗಾದರೂ ಲೈಫಲ್ಲಿ ನೇಮ್, ಫೇಮ್, ಮನಿ ಏನಾದರೂ ಸಡನ್ನಾಗಿ ಬಂದಿದೆ ಅಂದರೆ ಖಂಡಿತವಾಗಿಯೂ ಅಲ್ಲಿ ರಾಹುವಿನ ಪಾತ್ರ ಮುಖ್ಯವಾಗಿರುತ್ತೆ. ಸಡನ್ನಾಗಿ ಮೇಲೆ ಹೋದವನು ಲೈಫಲ್ಲಿ ಸಡನ್ನಾಗಿ ಕೆಳಗಡೆ ಟಪ್ ಅಂತ ಬಿದ್ದಿದ್ದಾನೆ ಅಂದರೆ ಅಲ್ಲೂ ಕೂಡ ರಾಹುವಿನ ಪಾತ್ರ ಇರುತ್ತೆ. ಇನ್ನು ರಾಹುವಿಗೆ ಆಡಂಬರ ತುಂಬ ಇಷ್ಟ. ಶುಕ್ರ ಸಹ ಹಾಗೆ, ರಾಹುವಿಗೆ ಅದಕ್ಕಿಂತನೂ ಜಾಸ್ತಿ. ಅನಾವಶ್ಯಕವಾಗಿ ಶೋ ಆಫ್ ಮಾಡೋದು, ಶೋಕಿ ಮಾಡೋದು, ಇದನ್ನೆಲ್ಲ ರಾಹು ನಮ್ಮ ಕೈಯಲ್ಲಿ ಮಾಡಿಸುತ್ತೆ. ಈಗ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಉದ್ಯಮಿಗಳು ಏನಿರ್ತಾರೆ, ಅವರು ದೊಡ್ಡದಾಗಿ ಆಲೋಚನೆ ಮಾಡ್ತಾರೆ, ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ. ಅವರ ದೃಷ್ಟಿಕೋನ ಏನಿದೆ, ಅವರ ಗುರಿಯನ್ನು ಅಚೀವ್ ಮಾಡೋದ್ರಲ್ಲೇ ಇರುತ್ತೆ. ಹಿಡಿದ ಹಠವನ್ನು ಸಾಧಿಸದೆ ಬಿಡಲ್ಲ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ. ಲೈಫಲ್ಲಿ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ, ದೇ ವಿಲ್ ಅಚೀವ್ ಇಟ್. ಇದಕ್ಕೆ ರಾಹು ಕಾರಣ. ರಾಹುವಿನ ಪಾಸಿಟಿವ್ ರಿಸಲ್ಟ್ ಇದು. ರಾಹು ತುಂಬ ಆಸೆ ಕೊಡ್ತಾನೆ. ತುಂಬ ಆಸೆ ಇರುವುದರಿಂದ ಅವರು ಆಸೆ ಪಟ್ಟಿದ್ದನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬೇರೆ ದಾರಿ ಹಿಡಿತಾರೆ, ಅನ್ಎಥಿಕಲ್ ಆ ಥರ. ಆರೋಪ, ಸಸ್ಪೆನ್ಷನ್ ಇದೆಲ್ಲ ಸಹ ರಾಹು ಅಂಡರ್ ಬರುತ್ತೆ. ಕೆಲವೊಂದು ಟೈಮಲ್ಲಿ ಸುಳ್ಳು ಆರೋಪ, ಫಾಲ್ಸ್ ಅಲಿಗೇಷನ್, ಅವಮಾನ ಸಹ ಆಗುತ್ತೆ. ನಮ್ಮ ಜಾತಕದಲ್ಲಿ ರಾಹುವಿನ ಪ್ಲೇಸ್ಮೆಂಟ್ ನೋಡಿ ತಿಳ್ಕೊಳ್ಬೇಕು. ಇನ್ನು ರಾಹು ರೂಲ್ಸ್ ಬ್ರೇಕರ್. ಯಾವುದೇ ರೂಲ್ಸನ್ನು ಬ್ರೇಕ್ ಮಾಡುವಂಥದ್ದು ರಾಹು. ಆಲ್ಕೋಹಾಲ್, ಸ್ಮೋಕಿಂಗ್, ಟೊಬ್ಯಾಕೋ, ಡ್ರಗ್ಸ್ ಇದು ಕೂಡ ರಾಹುನ ರೆಪ್ರೆಸೆಂಟ್ ಮಾಡುತ್ತೆ. ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ತುಂಬ ಅಟ್ಯಾಚ್ ಆಗಿರುವಂಥದ್ದು, ಹ್ಯಾಕಿಂಗ್ ಆಲ್ಸೋ, ಇದು ರಾಹುವಿನ ಕ್ಯಾರೆಕ್ಟರಿಸ್ಟಿಕ್ಸ್. ಫಾರಿನ್ ಬಾಡಿ, ಬೋನ್ ಫ್ರ್ಯಾಕ್ಚರ್ ಆದಾಗ ಬೋಲ್ಟ್ಸ್ ಆ್ಯಂಡ್ ನಟ್ಸ್ ಹಾಕಿ ಜಾಯಿನ್ ಮಾಡ್ತಾರೆ, ಅದು ರಾಹುವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾರ್ಟಿಗೆ ಸ್ಟಂಟ್ ಹಾಕುವಂಥದ್ದು, ಇಂಪ್ಲ್ಯಾಂಟ್, ಫಾಲ್ಸ್ ಟೀತ್ ಹಾಕೋದಿರ್ಬೋದು, ಅಥವಾ ಫಾಲ್ಸ್ ಐ ಹಾಕೋದಿರ್ಬೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಎನಿ ಟ್ರಾನ್ಸ್ಪ್ಲಾಂಟೇಷನ್, ಯಾವುದೇ ಫಾರಿನ್ ಆಬ್ಜೆಕ್ಟ್ ನಮ್ಮ ಬಾಡಿಯಲ್ಲಿ ಇದ್ದರೆ ಅದು ರಾಹುವಿನ ಅಂಡರ್ ಬರುತ್ತೆ. ಈಗ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಳ್ತಾರೆ, ಲಿಪ್ಸ್ ಇರ್ಬೋದು, ನೋಸ್ ಇರ್ಬೋದು, ಅದು ಸಹ ರಾಹು. ಟ್ಯಾಟು, ಮೈ ತುಂಬ ಟ್ಯಾಟು ಹಾಕ್ಕೊಂಡಿರ್ತಾರೆ, ಹಾಗೆ ಬಾಡಿನ ಫುಲ್ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿರ್ತಾರೆ, ದಟ್ ಈಸ್ ರಾಹು. ರಾಹು ತನ್ನನ್ನೇ ತಾನು ಸ್ಯಾಟಿಸ್ಫೈ ಮಾಡ್ಕೊಳ್ಳಿಕ್ಕೆ ಬಯಸ್ತಾನೆ, ಇನ್ ಅ ಪಾಸಿಟಿವ್ ವೇ ಆರ್ ನೆಗೆಟಿವ್ ವೇ. ರಾಹುಗೆ ಬೇರೆಯವರಿಂದ ಹೊಗಳಿಸಿಕೊಳ್ಳುವುದು ಬೇಡ, ತನಗೆ ಸ್ಯಾಟಿಸ್ಫೈ ಆದರೆ ಸಾಕು, ಪಾಸಿಟಿವ್ ವೇ ಅಥವಾ ನೆಗೆಟಿವ್ ವೇಯಲ್ಲಿ. ಲಾಟರಿ ಏನಾದರೂ ಹೊಡಿತು ಅಂದರೆ ಅದಕ್ಕೆ ರಾಹು ಕಾರಣನಾಗಿರ್ತಾನೆ. ಸಡನ್ ಗೇನ್, ಸಡನ್ ಥಿಂಗ್ಸ್ ಆಗುವಂಥದ್ದು. ಇನ್ನು ದುರಾಸೆ ಬಂದು ರಾಹು. ಈಗ ಟ್ರೇಡಿಂಗಲ್ಲಿ ಹಣ ಇನ್ವೆಸ್ಟ್ ಮಾಡ್ತೀವಿ, ಪ್ರಾಫಿಟ್ ಬರುತ್ತೆ, ಆಗ ಸಾಕು ಅಂತ ಸುಮ್ಮನಿರಲ್ಲ, ಇನ್ನೂ ದುಡ್ಡು ಹಾಕ್ತೀವಿ, ಆಗ ಲಾಸ್ ಆಗಿ ಎಲ್ಲ ಕಳೆದುಕೊಳ್ತೀವಿ. ಅತಿ ಆಸೆ ಕ್ರಿಯೇಟ್ ಮಾಡ್ತಾನೆ, ದಟ್ ಈಸ್ ರಾಹು. ರಾಹು ಪಾಸಿಟಿವ್ ಆಗಿ ಇದ್ದರೆ ಸ್ಪಿರಿಚುವಾಲಿಟಿಗೂ ಕಾರಣನಾಗ್ತಾನೆ. ರಾಹು ಮೆಟೀರಿಯಲ್ ವರ್ಲ್ಡ್ ಹೌದು, ಆದರೆ ರಾಹು ಅಷ್ಟು ಇಂಟ್ಯೂಷನ್ ಪವರ್ ಯಾರೂ ಕೊಡುವುದಿಲ್ಲ. ಕೇತು ಇಂಟ್ಯೂಷನ್ ಕೊಡ್ತಾನೆ, ಆದರೆ ರಾಹುವಿನ ಪವರೇ ಬೇರೆ. ಕ್ಯಾನ್ಸರ್, ಫಂಗಲ್ ಇನ್ಫೆಕ್ಷನ್, ಗುರುತು ಸಿಗದಂತಹ ಇನ್ಫೆಕ್ಷನ್, ಬ್ಯಾಡ್ ಡ್ರೀಮ್ಸ್, ನಿದ್ರಾಹೀನತೆ, ಸ್ಕಿನ್ ಡಿಸೀಸಸ್, ಕುಷ್ಠರೋಗ, ಹರ್ಪಿಸ್ ಅಂದರೆ ಸರ್ಪಸುತ್ತು, ಇದೆಲ್ಲ ರಾಹುವಿನ ಕಾರಕತ್ವದಲ್ಲಿ ಬರುತ್ತೆ. ಇನ್ನು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, TV, ಪ್ರಿಂಟಿಂಗ್ ಮೀಡಿಯಾ, ಇದೆಲ್ಲ ರಾಹು ಕಾರಕತ್ವ.
ರಾಹು ಆಲ್ಸೋ ಶೋಸ್ ಔಟ್ ಆಫ್ ರಿಲಿಜನ್ ಮ್ಯಾರೇಜ್, ಅನ್ಕನ್ವೆನ್ಷನಲ್ ಮ್ಯಾರೇಜ್ ಕೆಲವೊಂದು ಭಾವದಲ್ಲಿ ರಾಹು ಸ್ಥಿತನಿದ್ದಾಗ. ಸೊ ಈಗ ರಾಹುವಿನ ಸಿಗ್ನಿಫಿಕೆನ್ಸಸ್, ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದಾಗ ನಮಗೆ ನಮ್ಮ ಜಾತಕದಲ್ಲಿ ರಾಹು ಎಲ್ಲೇ ಪ್ಲೇಸ್ ಆಗಿರಲಿ, ಯಾವ ಗ್ರಹದ ಜೊತೆಗೆ ಬೇಕಾದರೆ ಇರಲಿ, ನಮಗೆ ರಾಹುವಿನಿಂದ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆಯಾ ಇಲ್ಲ ನೆಗೆಟಿವ್ ರಿಸಲ್ಟ್ ಬರ್ತಾ ಇದೆಯಾ ಅಂತ ಗೊತ್ತಾಗುತ್ತೆ. ನಮಗೆ ನಮ್ಮ ಜಾತಕವನ್ನು ಚೇಂಜ್ ಮಾಡಲಿಕ್ಕೆ ಆಗಲ್ಲ, ಆದರೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಬೋದಲ್ವಾ. ರಾಹು ಪಾಸಿಟಿವ್ ರಿಸಲ್ಟ್ ಕೊಡುವ ಹಾಗೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಬೋದಲ್ವಾ, ರೆಮಿಡೀಸ್ ಮಾಡ್ಕೊಳ್ಬಹುದಲ್ವಾ. ಸೊ ಈಗ ರಾಹು ಅಂದರೆ ಎಕ್ಸ್ಪ್ಯಾನ್ಷನ್, ಇಲ್ಯೂಷನ್, ಆರ್ಟಿಫಿಷಿಯಲ್, ಫಾರಿನ್, ಟೆಕ್ನಾಲಜಿ ಇದೆಲ್ಲ ಕೂಡ ರಾಹುವಿನ ಕಾರಕತ್ವದಲ್ಲಿ ಬರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ಗೆ ಜಾತಕದಲ್ಲಿ ಶನಿ ಜೊತೆ ರಾಹು ಇದ್ದಾನೆ ಅಂತ ಅಂದ್ಕೊಳ್ಳುವ. ರಾಹು ಜೊತೆ ಶನಿ ಬಂದಾಗ ಅದನ್ನು ಪಿತೃದೋಷ ಅಂತ ಕರಿತೀವಿ ಅಲ್ವಾ. ಆ ಕಾಂಬಿನೇಷನ್ ಏನು ಹೇಳ್ತಾ ಇದೆ ನಮಗೆ ಇಲ್ಲಿ? ಶನಿ ಬಂದು ಕರ್ಮಕಾರಕ, ರಾಹು ಬಂದು ಎಕ್ಸ್ಪ್ಯಾನ್ಷನ್, ಫಾರಿನ್. ಸೊ ನಿನ್ನ ಕಾರ್ಯಕ್ಷೇತ್ರವನ್ನು ಎಕ್ಸ್ಪ್ಯಾಂಡ್ ಮಾಡು, ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗು, ಅಥವಾ ಫಾರಿನಲ್ಲಿ ಹೋಗಿ ಕೆಲಸ ಮಾಡು, ಅಥವಾ ಫಾರಿನ್ ಕಂಪನಿಯಲ್ಲಿ, ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡು, ಅಥವಾ ಟೆಕ್ನಾಲಜಿ ಯೂಸ್ ಮಾಡಿ ಕೆಲಸ ಮಾಡು ಅಂತ ಹೇಳ್ತಾ ಇದೆ. ಸೊ ಹಾಗಾದರೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಅಟೆನ್ಷನ್ ಕೊಟ್ಟಾಗ, ದೊಡ್ಡ ಮಟ್ಟದಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡಿದಾಗ, ವಿದೇಶಕ್ಕೆ ಹೋಗಿ ಕೆಲಸ ಮಾಡಿದಾಗ ಆ ಕಾಂಬಿನೇಷನ್ ಏನುಂಟು, ರಾಹು ಶನಿ ಕಾಂಬಿನೇಷನ್ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ. ರಾಹುವಿನ ನೆಗೆಟಿವಿಟಿ ಏನುಂಟು? ಕೆಲಸದ ಬಗ್ಗೆ ಸುಳ್ಳು ಹೇಳುವುದು, ಸುಳ್ಳು ಮಾತಾಡುವುದು, ವಂಚನೆ, ಮೋಸ ಮಾಡುವುದು, ಇದೆಲ್ಲ ಬಂದಾಗ ರಾಹುವಿನ ನೆಗೆಟಿವ್ ಬಂದುಬಿಡುತ್ತೆ. ಇದು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ. ರಾಹು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾನೆ. ರಾಹು ಯಾವ ಮನೆಯಲ್ಲಿ ಕೂತಿದ್ದಾನೆ ಜಾತಕದಲ್ಲಿ, ಯಾವ ಮನೆಯನ್ನು ನೋಡ್ತಾನೆ, ಯಾವ ಗ್ರಹದ ಜೊತೆ ಕೂತಿದ್ದಾನೆ, ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ, ಎಲ್ಲೇ ಕೂತಿರಲಿ ಆ ಪಾರ್ಟಿಗೆ ಸಂಬಂಧಪಟ್ಟಂತೆ ಯಾವಾಗಲೂ ಕೂಡ ಅತಿಯಾಗಿ ಮಾಡಿಸುತ್ತೆ, ನಮ್ಮನ್ನು ಅದರ ವಿರುದ್ಧ ಹೋಗಿಸುತ್ತೆ. ಅಲ್ಲಿ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ನಮಗೆ ರಾಹು ದಶೆ ಅಥವಾ 40 to 48 ಏಜಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮೋಸ ಹೋಗ್ತೀವಿ, ಬೇರೆಯವರಿಗೆ ಹಣ ಕೊಟ್ಟು ಮೋಸ ಹೋಗ್ತೀವಿ, ಇನ್ವೆಸ್ಟ್ಮೆಂಟಲ್ಲಿ ಮೋಸ ಹೋಗ್ತೀವಿ, ಯಾವುದಾದರೂ ಒಂದು ರೀತಿಯಲ್ಲಿ ಮೋಸ ಹೋಗ್ತೀವಿ. ರಾಹು ಯಾವುದೇ ಪೊಸಿಷನಲ್ಲಿ ಇರಲಿ ಜಾತಕದಲ್ಲಿ ಆತನ ಒಂದು ನೆಗೆಟಿವಿಟಿಯನ್ನು ತೋರಿಸಿ ಇರ್ತಾನೆ. ಯಾವಾಗ ನಮ್ಮ ಥಾಟ್ಸ್ ಚೆನ್ನಾಗಿರುತ್ತೆ, ಯೋಚನೆಗಳು ಚೆನ್ನಾಗಿರುತ್ತೆ, ಯೋಜನೆಗಳು ಚೆನ್ನಾಗಿರುತ್ತೆ, ಪ್ಲ್ಯಾನ್ ಮಾಡಿ ಕೆಲಸ ಮಾಡ್ತೀವಿ, ಬೇರೆಯವರನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡ್ತೀವಿ, ಆವಾಗ ರಾಹು ಸ್ಯಾಟಿಸ್ಫೈ ಆಗ್ತಾನೆ. ರಾಹು ಅಂದರೆ ಆಲೋಚನೆ, ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗ್ ಮಾಡಿ, ಜಲಸಿ ಮಾಡಬಾರ್ದು, ಸುಮ್ಮನೆ ಗಾಸಿಪ್ ಮಾಡಬಾರ್ದು, ನೆಗೆಟಿವ್ ಆಗಿ ಮಾತಾಡಬಾರ್ದು. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಪ್ಲ್ಯಾನ್ ಮಾಡಿ ಮಾಡುವಂಥದ್ದು. ಆಗ ರಾಹು ಪಾಸಿಟಿವ್ ಆಗಿ ಕೆಲಸ ಮಾಡ್ತಾನೆ ಜಾತಕದಲ್ಲಿ. ಇನ್ನು ರಾಹುವಿನಿಂದ ಪಾಸಿಟಿವ್ ರಿಸಲ್ಟ್ ಪಡೀಲಿಕ್ಕೆ ಕೆಲವೊಂದು ರೆಮಿಡೀಸ್ನ ಮಾಡ್ಕೊಳ್ಬೋದು. ಈ ಒಣ ತೆಂಗಿನಕಾಯಿ ಇದೆಯಲ್ಲ, ಅದನ್ನು ನದಿಯಲ್ಲಿ ಹರಿಯ ಬಿಡುವುದು, ಅಮಾವಾಸ್ಯೆಯ ದಿನ ಮಾಡ್ಕೊಳ್ಬೋದು ಇದನ್ನು. ಇನ್ನು ಟಾಯ್ಲೆಟ್ ಅಂದರೆ ರಾಹು, ಸೊ ಟಾಯ್ಲೆಟ್ನ ಆದಷ್ಟು ನೀವೇ ಕ್ಲೀನ್ ಮಾಡಿ, ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇನ್ನು ಈ ಡ್ರೈನೇಜ್ ಕ್ಲೀನ್ ಮಾಡುವವರು ಅಂಥವರಿಗೆ ಸಹಾಯ ಮಾಡಿ, ದಾನ ಮಾಡಿ. ಹಾಗೆ ಲೆಪ್ರಸಿ, ಈ ಕುಷ್ಠರೋಗಿಗಳಿರ್ತಾರಲ್ಲ ಅವರಿಗೆ ಆಹಾರ ದಾನ ಮಾಡಿ. ಇನ್ನೊಂದು ಮುಖ್ಯವಾದದ್ದು, ಮನೆಯಲ್ಲಿ ಹಳೆ ಸಾಮಾನುಗಳು, ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಅದನ್ನೆಲ್ಲ ಡಂಪ್ ಮಾಡಿ ಇರ್ತೀವಿ, ಅದು ರಾಹುವಿನ ನೆಗೆಟಿವ್ ಎನರ್ಜಿ, ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಅದನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿ. ಇನ್ನು ಜನರಲ್ ಆಗಿ ಗೊತ್ತಿರುತ್ತೆ, ರಾಹುವಿಗೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವಂಥದ್ದು, ನಾಗನಿಗೆ ತನು ಹಾಕುವಂಥದ್ದು, ಇದರಿಂದ ರಾಹುವಿನಿಂದ ಒಳ್ಳೆ ರಿಸಲ್ಟ್ ಪಡ್ಕೊಳ್ಬಹುದು. ಇನ್ನು ರಾಹು ಅಂದರೆ ಹೊರಗಿನ ವ್ಯಕ್ತಿಗಳು, ಫಾರಿನ್ ವ್ಯಕ್ತಿಗಳು, ಮುಸ್ಲಿಂ ವ್ಯಕ್ತಿಗಳು, ಅವರೊಂದಿಗೆ ಚೆನ್ನಾಗಿ ಬಿಹೇವ್ ಮಾಡಿ, ಹಿಂದೂ ಮುಸ್ಲಿಂ ಅಂತ ಜಗಳ ಆಡಬಾರ್ದು. ಇನ್ನು ಮದುವೆ ಆಗಿದ್ದರೆ ಹೆಂಡತಿಗೆ ಗಂಡನ ಮನೆ, ಗಂಡನಿಗೆ ಹೆಂಡತಿ ಮನೆ ರಾಹು, ಅವರ ಸೇವೆ ಮಾಡುವುದು, ಅವರನ್ನು ಚೆನ್ನಾಗಿಟ್ಕೊಳ್ಳುವುದು, ಆಗ ರಾಹು ಬ್ಯಾಲೆನ್ಸ್ ಆಗ್ತಾನೆ. ಸೊ ಇದಿಷ್ಟು ರಾಹುವಿನ ಬಗ್ಗೆ. ನಿಮಗೆ ರಾಹುವಿನಿಂದ ಸಮಸ್ಯೆ ಆಗ್ತಾ ಇದ್ದರೆ, ರಾಹುವಿನ ಸಿಗ್ನಿಫಿಕೆನ್ಸಸಲ್ಲಿ ನೆಗೆಟಿವ್ ರಿಸಲ್ಟ್ ಬರ್ತಾ ಇದ್ದರೆ ಡೆಫಿನೆಟ್ ಆಗಿ ನಾನು ಹೇಳಿದ್ದನ್ನು ಫಾಲೋ ಮಾಡಿ ರೆಮಿಡೀಸ್ನ ಮಾಡ್ಕೊಳ್ಳಿ. ಓಕೆ, ಇದಿಷ್ಟು ಇವತ್ತಿನ ಎಪಿಸೋಡ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡುವ. ಎಲ್ರಿಗೂ ಒಳ್ಳೆಯದಾಗಲಿ.